ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಸ್ಮಿತಾ ಅವರು ಹೇಳಿ. ಸಂರಂಭ ಸಂಭಿನ್ನ ಮನಾದಶಾಸ್ಯ ಎಲ್ಲಿ ಬರ್ತಿದೆ ನಂಗೆ ಗೊತ್ತಾಗ್ತಿಲ್ಲ. ಸಂರಂಭ ಸಂಭಿನ್ನ ಸಂಭ್ರಮ ಸಂಭಿನ್ನ ಮನಾದಶಾಸ್ಯ ಮನಾದಶಾಸ್ಯ ಶರಾನ್ ಮುಮೋಚಾನಿಲ ಶರಾನ್ ಮುಮೋಚಾನಿಲ ನಂದನಾಯ. ನಂದನಾಯ 36 ಹನುಮತೋ ವರ್ಧತ ಹನುಮತೋ ವರ್ಧತ ತೈಸ್ವತೇಜ ತೈಸ್ವತೇಜ ಪ್ರಾಜ್ಯೈರಿವಾಜ್ಯೈಃ ಪ್ರಾಜ್ಯೈರಿವಾಜ್ಯೈ ಜ್ವಲತೋ ಮಹಾಗ್ನೇಃ ಜ್ವಲತೋ ಮಹಾಗ್ನೇಃ. ಹನುಮಂತ ರಾಮನನ್ನ ಕುರಿತು ಹೀಗೆ ಬೇಡಿಕೊಂಡ, ಶತ್ರು ರಥದಲ್ಲಿ ಕುಳಿತಿರಬೇಕಾದರೆ ನೀನೇನು ಸ್ವಾಮಿ ಹೀಗೆ ನೆಲದಲ್ಲಿ ನಿಂತು ಯುದ್ಧ ಮಾಡುತ್ತಿರುವೆ? ಏರು ಎನ್ನ ಹೆಗಲನ್ನ, ಕೊಡಿ ಅವನ ಎದೆಯನ್ನ, ಹೂಡು ಅವನ ಎದೆಗೆ ಬಾಣವನ್ನ ಅಂತ ಕೇಳಿಕೊಂಡ ತಕ್ಷಣವೇ ಹನುಮಂತ ಅವನ ಹೆಗಲನ್ನೇರು ಕೂತ ರಾವಣನ ರಥದ ಎತ್ತರಕ್ಕೆ ತನ್ನ ದೇಹವನ್ನು ಬೆಳೆಸಿ ಸರಿ ಸಮಾನವಾಗುವಂತಹ ರೀತಿಯಲ್ಲಿ ಕಾದಾಟ ಆರಂಭವಾಯಿತು. ರಾವಣ ರಾಘವನಿಗೆ ಬಾಣದ ಒಂದು ಕೋಟೆಯನ್ನ ಕಟ್ಟಿಬಿಟ್ಟ, ಏನು ಕಾಣದ ಹಾಗೆ. ಎಲ್ಲಾ ದಿಕ್ಕುಗಳಿಂದಲೂ ಕೂಡ ಬೆಳಕೇ ಬಾರದಂತೆ ತಿಮಿರೀ ಚಕಾರ ಪೂರ್ತಿ ಕತ್ತಲೆ ಮಾಡಿಬಿಟ್ಟ. ಆಗ ಏನಾಯಿತು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದ್ದಾರೆ. ಕೋಪದಿಂದ ಕೂಡಿದ ಮನಸ್ಸುಳ್ಳಂತಹ ಸಂರಂಭ ಸಂಭಿನ್ನ ಮನಾಹ. ಸಂರಂಭ ಅಂದ್ರೆ ಕೋಪ, ಸಂಭಿನ್ನ ಅಂದ್ರೆ ಕೂಡಿದ. ಸಂರಂಭ ಸಂಭಿನ್ನ ಮನಾಹ, ಕೋಪದಿಂದೊಡೆಗೂಡಿದ ಮನಸ್ಸುಳ್ಳಂತಹ ದಶಾಸ್ಯ 10 ತಲೆಯವನು. ತಲೆಯಲ್ಲಿ ಕೋಪ ಮಾಡಿಕೊಳ್ಳಿಕ್ಕೆ ಜಾಸ್ತಿ ಇರ್ಲಿ ಅಂತ 10 ಬೇರೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಆಗ ದಶಾಸ್ಯನು ಅನಿಲನಂದನಾಯ ಶರಾನ್ನ ಮುಮೋಚ. ಒಂದು ಕಡೆಯಿಂದ ರಾಮನಿಗೆ ದಿಕ್ಕು ತೋಚದಂತೆ ಬಾಣದ ಕವಚವನ್ನ ಹೊರಗಿನಿಂದ ಕಟ್ಟಿ ಕತ್ತಲೆ ಆವರಿಸುವಂತೆ ಮಾಡಿದ. ಇನ್ನು ಅವನಿಗೆ ಆಸರೆಯಾಗಿ ನಿಂತವನು ಹನುಮಂತ. ಅವನು ಅಷ್ಟೇ ಎತ್ತರದಲ್ಲಿ ಇವನನ್ನು ಹಿಡಿದು ನಿಂತದ್ದಕ್ಕೆ ಸರಿಸಮಾನವಾಗಿ ಬಾಣಕ್ಕೆ ಪ್ರತಿಬಾಣವನ್ನ ಒಡ್ಡಿ ತನ್ನ ಎದುರಾಳಿ ಶಕ್ತಿಶಾಲಿಯಾಗುವಂತೆ ಮಾಡಿದ್ದು ಹನುಮಂತ. ಅದಕ್ಕೆ ಅನಿಲನಂದನಾಯ ಶರಾನ್ ಮುಮೋಚ, ಹನುಮಂತನ ಮೇಲೆ ಬಾಣದ ಮಳೆಗರೆದದ್ದು ಮಾತ್ರ ಅಲ್ಲ, ಹನುಮತೋ ವರ್ಧತ ತೈಸ್ವತೇಜ. ಅದೇಗಾಯ್ತು ಅಂದ್ರೆ ಬೆಂಕಿಗೆ ಸಮಿದೆಗಳನ್ನು ಹಾಕಿದ್ರೆ ಹೇಗೆ ಅದು ಮತ್ತಷ್ಟು ಚೆನ್ನಾಗಿ ಉರಿಯುತ್ತೋ ಹಾಗೆ ವೇಗವಾಗಿ ಬಂದಂತಹ ಸಮಿಧೆಗಳಂತಿರುವ ಬಾಣಗಳೆಲ್ಲ ಅವನ ತೇಜಸ್ಸಿಗೆ ಉರಿದು ಮತ್ತಷ್ಟು, ಯಾಕಂದ್ರೆ ಅವನು ಗಾಳಿ ಅಲ್ವಾ, ಅದು ವೇಗವಾಗಿ ಬರುವಾಗ ಸುಡ್ಲಿಕ್ಕೆ ಶುರುವಾಗುತ್ತೆ. ಆ ಗಾಳಿ ತನ್ನ ಹತ್ರ ಬರುವಷ್ಟರೊಳಗೆ ಪೂರ ಸುಟ್ಟೇ ಹೋಗುವಂತೆ ಮಾಡಿತು. ಸ್ವತೇಜ ಹನುಮತಃ ಅವರ್ಧತ. ಅದರಿಂದಾಗಿ ಹನುಮಂತನ ತೇಜಸ್ಸು ಹೆಚ್ಚಿತು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಪ್ರಾಜ್ಯೈಹಿ ಇವ ಆಜ್ಯೈಹಿ ಜ್ವಲತೋ ಮಹಾಗ್ನೇ. ಧಗ ಧಗನೆ ಉರಿಯುವ ಕೆನ್ನಾಲಿಗೆಗಳಿಂದ ಕೂಡಿದ ಬೆಂಕಿಗೆ ತುಪ್ಪದ ಆಹುತಿಗಳನ್ನ ಕೊಟ್ಟು ಇಳಿ ತಣಿ ನೀನು ತೃಪ್ತನಾಗು ಅಂತ ಹೇಳಿದ್ರೆ ಬೆಂಕಿ ಸಮಾಧಾನಕ್ಕೆ ಬಂದು ಕಮ್ಮಿ ಆಗತ್ತೇನು? ಹಾಗೆ ಬಾಣಗಳೆಲ್ಲ ಬೆಂಕಿಗೆ ಹಾಕಿದ ಸಮಿದದಂತೆ ಸುಟ್ಟು ಇನ್ನಷ್ಟು ಹೆಚ್ಚು ಪ್ರಜ್ವಲಿಸಿದ ಹನುಮಂತ.
ಆಕಾಶದಲ್ಲಿ ಮೇಳೈಸಿ ನಿಂತ. ಸಂರಂಭ ಸಂಭಿನ್ನ ಮನಾಹ ಸಂರಂಭೇಣ ಸಂಭಿನ್ನಂ ಮನಃ ಯಸ್ಯ ಸಹ ಸಹ ಸಂರಂಭ ಸಂಭಿನ್ನ ಮನಾಹ. ಮನಃಶಬ್ದ ನಪುಂಸಕಲಿಂಗ ಆದ್ರೂ ಕೂಡ ಯಸ್ಯ ಸಹ ಅಂತ ಪುಲ್ಲಿಂಗದ ಶಬ್ದದಿಂದ ಅದು ಕೊನೆಯಾಯಿತು. ದಶಾಸ್ಯನಿಗೆ ವಿಶೇಷಣವಾಗಿ ಬಂದದ್ರಿಂದ ಮನಾಹ ಮನಸೌ ಮನಸಃ ಅಂತ ಅದು ಈಗ ಪುಲ್ಲಿಂಗದ ಶಬ್ದ ಆಯಿತು. ದಶಾಸ್ಯ 10 ತಲೆಯವನು. ದಶ ಆಸ್ಯಾನಿ ಯಸ್ಯ ಸಹ. ಶರಾನ್ ದ್ವಿತೀಯ ಬಹು ಮಮೋಚ ಮುಚುಲ ಮೋಕ್ಷಣೆಯಲ್ಲಿಟ್ಟು ಅನಿಲ ನಂದನಾಯ ಅನಿಲಸ್ಯ ನಂದನಃ ತೇ ತಸ್ಮೈ ಹನುಮತಃ. ಷಷ್ಠಿ ಏಕ ಅವರ್ಧತ ಲಂಗ್ ಪ್ರಥಮ ಏಕ ತೈಹಿ ತೃತೀಯ ಬಹು ಸ್ವತೇಜಃ ಸ್ವಸ್ಯ ತೇಜಃ ಪುಲ್ಲಿಂಗ ಪ್ರಥಮ ಏಕ ಪ್ರಾಜ್ಯೈಹಿ ತೃತೀಯ ಬಹು ಇವ ಅವ್ಯಯ ಪ್ರಾಜ್ಯೈರಿವ ರೇಫಾದೇಶ ವಿಸರ್ಗ ಆಜ್ಯೈಹಿ ಮತ್ತೆ ತೃತೀಯ ಬಹು ಆಜ್ಯೈಹಿ ಜ್ವಲತಃ ಆಜ್ಯೈರ್ಜ್ವಲತಃ ರೇಫಾದೇಶ ವಿಸರ್ಗ ಜ್ವಲತಃ ಷಷ್ಠಿ ಭಕ್ತಿ ಏಕವಚನ. ಮಹಾಗ್ನೇಃ ಮಹಾಂಚಾಸೋ ಅಗ್ನಿಶ್ಚ ಮಹಾಗ್ನಿಃ ತಸ್ಯ ಮಹಾಗ್ನೇಃ ಅದು ಕೂಡ ಷಷ್ಠಿ ವಿಭಕ್ತಿ ಏಕವಚನ. ತೇಜ ಇವ ಅವರ್ಧತ ಅವರ್ಧತ ವೃದ್ಧೌ ವರ್ಧ ವೃದ್ಧೌ ಅಭಿವೃದ್ಧ ಅಂತ ಅನ್ನುವ ಅರ್ಥದಲ್ಲಿರುವ ಶಬ್ದ. ವರ್ಧ ಹಿಂಸಾಯಾಮ್ ಅಂತ ಧಾತು ಇದೆ. ಹೌದು, ಎರಡೂ ಅರ್ಥದಲ್ಲಿದೆ. ಬೆಳೆಯುವುದು, ಕಮ್ಮಿ ಆಗುವುದು ಅಥವಾ ಕತ್ತರಿಸುವುದು ಅನ್ನುವ ಅರ್ಥದಲ್ಲೂ ಕೂಡ ವರ್ಧ ಧಾತು ಇದೆ. ಮುಂದೆ ಸ್ವಾತಿ ಅವ್ರು ಹೇಳ್ತೀರಾ? ಪ್ರಹಸ್ಯ ರಾಮ ಭೂಷಣ್ ಅವ್ರು ಹೇಳಿ. ಪ್ರಹಸ್ಯ ರಾಮ ಪ್ರದರ ಪ್ರವೇಕೈಃ. ಪ್ರಹಸ್ಯ ರಾಮ ಪ್ರದರ ಪ್ರವೇಕೈಃ. ಪ್ರಹಸ್ಯ ರಾಮ ಪ್ರದರ ಪ್ರವೇಕೈಃ. ಸಪ್ತೀಂಶ್ಚ ಸೂತಂಚ ಸಪ್ತಿಂಶ್ಚ ಸೂತಂಚ ಸಪ್ತಿಂಶ್ಚ ಸೂತಂಚ ನಿಹತ್ಯ ಸದ್ಯ ನಿಹತ್ಯ ಸದ್ಯಃ ನಿಹತ್ಯ ಸದ್ಯಃ. ಧ್ವಜಂ ರಥಂ ಧ್ವಜಂ ರಥಂ ಧ್ವಜಂ ರಥಂ. ಛತ್ರಮುತಾತಿ ಚಿತ್ರಂ ಛತ್ರಮುತಾತಿ ಚಿತ್ರಂ ಛತ್ರಮುತಾತಿ ಚಿತ್ರಂ. ಚಿಚ್ಛೇದ ಹೇತೀಶ್ಚ ಚಿಚ್ಛೇದ ಹೇತಿಶ್ಚ ಚಿಚ್ಛೇದ ಹೇತಿಶ್ಚ. ದಶಾನನಸ್ಯ ದಶಾನನಸ್ಯ ದಶಾನನಸ್ಯ. ರಾವಣನ ಈ ತೀವ್ರಗೊಂಡ ದಾಳಿಯ ನಡುವೆಯೂ ಕೂಡ ರಾಮಚಂದ್ರ ತನ್ನ ಹೋರಾಟದ ಕೆಚ್ಚು ಕಮ್ಮಿ ಆಗ್ಲಿಲ್ಲ ಅಥವಾ ಹಿನ್ನಡೆ ಆಗ್ಲಿಲ್ಲ. ರಾಮ ನಕ್ಕು ಬಿಟ್ಟ. ಅವನ ಈ ವಿಚಿತ್ರವಾದ ಅಂದ್ರೆ ಕಣ್ಣು ಮುಚ್ಚಾಲೆ ಆಟದ ಯುದ್ಧವನ್ನ ಕಂಡು ರಾಮ ಪ್ರಹಸ್ಯ ನಕ್ಕು ಪ್ರದರ ಪ್ರವೇಕೈಹಿ ಸೀಳುವ ಸ್ವಭಾವವುಳ್ಳ ಬಾಣಗಳಲ್ಲಿ ಅತ್ಯಂತ ವಿಶೇಷವಾದದ್ದೇನು? ಪ್ರವೇಕ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪ್ರದರ ಅಂದ್ರೆ ಚೆನ್ನಾಗಿ ಸೀಳುವಂತದ್ದು. ಬಾಣಕ್ಕೆ ಮತ್ತೊಂದು ಹೆಸರು ಪ್ರದರ. ಚೆನ್ನಾಗಿ ಸೀಳುವಂತಹ ಬಾಣಗಳಲ್ಲಿ ಶ್ರೇಷ್ಠವಾದ ಬಾಣಗಳನ್ನೇ ಬಿಟ್ಟು ಪ್ರವೇಕೈಹಿ
ಸಪ್ತೀನ್, ಸಪ್ತಿ ಅಂದ್ರೆ ಕುದುರೆಗಳು. ಅವನು ರಥಕ್ಕೆ ಜೋಡಿಸಿಟ್ಟಿದ್ದ ಕುದುರೆಗಳನ್ನು, ಸೂತಂ ಆ ರಥವನ್ನ ಮುನ್ನಡೆಸುವ ಸಾರಥಿಯನ್ನು, ಸದ್ಯ ನಿಹತ್ಯ ಸಮಯವೇ ಕೊಡ್ಲಿಲ್ಲ ಒಂದಾದ್ಮೇಲೆ ಒಂದು ಅಂತ. ಯಾವಾಗ ಯಾವುದು ಸತ್ತಿತು ಅಂತ ಅವನಿಗೆ ಲೆಕ್ಕ ಹಾಕ್ಲಿಕ್ಕೂ ಆಗ್ಲಿಲ್ಲ. ಕ್ಷಣ ಮಾತ್ರದಲ್ಲಿ ಒಂದೇ ಸರ್ತಿಗೆ ಯುದ್ಧ ಅವನಿಗೆ ಹೇಗಾಗ್ತಾ ಇದೆ ಅಂತ ಯೋಚನೆ ಮಾಡುವ ಮುನ್ನ ಕುದುರೆಗಳು ಸತ್ತವು, ಸಾರಥಿಯೂ ಸತ್ತ. ಅದು ಮುಗಿದು ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನೋಡ್ತಾನೆ ಧ್ವಜ ಬಿದ್ದಿದೆ, ರಥವು ಪುಡಿಗಟ್ಟಿದೆ, ತನಗೆ ನೆರಳಾಗಿ ಆಶ್ರಯ ನೀಡ್ತಾ ಇದ್ದ ಛತ್ರವು ಕತ್ತರಿಸಿ ಹೋಗಿದೆ. ಅತಿ ಚಿತ್ರಂ ಛತ್ರಂ, ಅತ್ಯಂತ ಶ್ರೇಷ್ಠವಾದ ಛತ್ರ, ಅದು ಸಾಮಾನ್ಯ ಛತ್ರ ಅಲ್ಲ, ದೇವತೆಗಳಿಂದ ಕಸಿದುಕೊಂಡು ಬಂದ ಛತ್ರ. ತಂದು ಅಂತ ಯಾವುದು ಇಲ್ಲ ಅದ್ರಲ್ಲಿ ಸ್ವಂತ, ಆದ್ರೆ ಅದನ್ನೆಲ್ಲ ತನ್ನ ಹೆಗ್ಗಳಿಕೆ ಅನ್ನುವ ರೀತಿಯಲ್ಲಿ ಮುಡಿಗೇರಿಸಿಕೊಂಡು ಬಂದಿದ್ದ. ಉತ ಅತಿ ಚಿತ್ರಂ ಛತ್ರಂ ರಥಂ ಧ್ವಜಂ ಚಿಚ್ಛೇದ. ಅಷ್ಟೇ ಅಲ್ಲ, ದಶಾನನಸ್ಯ ಹೇತೀಶ್ಚ ಚಿಚ್ಛೇದ. ಹೇತೀಹಿ ಅಂದ್ರೆ ಅವನ ಬೇರೆ 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 ಆಯುಧಗಳ ಆಗಾರ ಇತ್ತು. ಆ ಕೈಯಲ್ಲಿದ್ದ ಧನುಸ್ಸು, ಹಿಂದೆ ಕಟ್ಟಿಕೊಂಡಿದ್ದ ಬತ್ತಳಿಕೆಯ ಗಂಟು, ಎಲ್ಲವನ್ನೂ ರಾಮಚಂದ್ರ ತನ್ನ ಬಾಣದ ತೀವ್ರತೆಯಿಂದ ಅವನಿಗೆ ಯೋಚಿಸ್ಲಿಕ್ಕೆ ಅವಕಾಶ ಕೊಡದೆ ಒಂದರ ಮೇಲೊಂದು ಬಾಣಗಳನ್ನು ಬಿಟ್ಟು ಬಿಟ್ಟು ಆತನನ್ನ ಹಿಮ್ಮೆಟ್ಟಿಸಿದ. ಇದು ರಾಮಚಂದ್ರನ ಕೈ ಚಳಕ, ಚಾಕಚಕ್ಯತೆ. ರಾಮ ಪ್ರಹಸ್ಯ ಪ್ರದರ ಪ್ರವೇಕೈಃ ಸಪ್ತೀನ್ ಸೂತಂ ಸಪ್ತೀಂಶ್ಚ ಸದ್ಯಃ ಏವ ನಿಹತ್ಯ ಧ್ವಜಂ ರಥಂ ಅತಿ ಚಿತ್ರಂ ಛತ್ರಂ ಉತ ಚಿಚ್ಛೇದ. ದಶಾನನಸ್ಯ ಹೇತೀಶ್ಚ ಚಿಚ್ಛೇದ. ರಥಂ ಧ್ವಜಂ ಅತಿ ಚಿತ್ರಂ ಛತ್ರಂ ಹೇತೀಂಶ್ಚ ಚಿಚ್ಛೇದ. ಪ್ರಹಸ್ಯ ಯಾರಾದ್ರೂ ಹೇಳ್ತೀರಾ ಯಾವ ವಿಭಕ್ತಿ ಅಂತ? ಯಾರು ಹೇಳ್ಬೋದು? ಷಷ್ಠಿ ವಿಭಕ್ತಿ ಏಕವಚನ ಆಚಾರ್ಯರು. ಇನ್ಯಾರಾದ್ರೂ ಏನಾದ್ರೂ ಹೇಳುದಿದ್ಯಾ? ಸುಧಾ ಅವರು, ಸ್ವಾತಿ ಅವರು? ಹೇಳಿ ಸುಧಾ ಅವರು. ಪ್ರಹಸ್ಯ ಅವ್ಯಯ ಆಚಾರ್ಯ. ಇನ್ಯಾರಾದ್ರೂ ಹೇಳಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ, ನಾನು ಪರೀಕ್ಷೆ ಮಾಡ್ತಿಲ್ಲ, ಸುಮ್ನೆ ಒಂದ್ ಮಧ್ಯದಲ್ಲಿ ನಿಮ್ಗೊಂದು ನೆನಪಿರ್ಲಿ ಅಂತ ಏನಾಯ್ತು ಅಂತ. ಲ್ಯಪ್ರತ್ಯಯ ಅಂತ. ಪ್ರಹಸ್ಯ ಅದು ನೋಡ್ಲಿಕ್ಕೆ ಷಷ್ಠಿಯ ಹಾಗೆ ಕಾಣುತ್ತೆ, ಅದು ಲ್ಯಪ್ ಪ್ರತ್ಯಯ ಅಂತ ಅವ್ಯಯಂ. ಈ ವಿಹಸ್ಯ ಪ್ರಹಸ್ಯ ಅನ್ನುವುದೆಲ್ಲ ಅವ್ಯಯಗಳು. ಹಾಗೆ ವಿಹಾಯ ಅದು ಚತುರ್ಥಿಯ ತರ ಕಾಣುತ್ತೆ, ರಾಮಾಯ ಇದ್ದ ಹಾಗೆ, ಆದ್ರೆ ಅದು ಲ್ಯಪ್ರತ್ಯಯಂತವಾದ ಅವ್ಯಯ. ರಾಮ ಪುಲ್ಲಿಂಗ ಪ್ರಥಮ ಏಕ. ಪ್ರದರ ಪ್ರವೇಕೈಃ, ಪ್ರದರ ಅಂದ್ರೆ ಬಾಣ, ಪ್ರದರೇಶು ಪ್ರವೇಕಾಹ, ಬಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದವುಗಳು. ತೈಃ ಪ್ರವೇಕೈಃ ತೃತೀಯ ಬಹು. ಸಪ್ತೀನ್ ಚ ಸಪ್ತೀಂಶ್ಚ ದ್ವಿತೀಯ ಬಹು. ಸಪ್ತೀನ್ ಚ ಅವ್ಯಯ, ಸಪ್ತೀಂಶ್ಚ ಶ್ಚುತ್ವ. ಸೂತಂ ದ್ವಿತೀಯ ಏಕ, ಚ ಅವ್ಯಯ, ನಿಹತ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ. ಸದ್ಯಃ ಅವ್ಯಯ. ಧ್ವಜಂ ರಥಂ ಛತ್ರಂ ಉತ ಅತಿಚಿತ್ರಂ, ಉತ ಬೇಡ ಅತಿಚಿತ್ರಂ, ಇಷ್ಟು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಧ್ವಜಂ ರಥಂ ಪುಲ್ಲಿಂಗ ದ್ವಿತೀಯ, ಅತಿಚಿತ್ರಂ ಛತ್ರಂ ನಪುಂಸಕಲಿಂಗ ದ್ವಿತೀಯ. ಹೇತೀಶ್ಚ ಸ್ತ್ರೀಲಿಂಗ ದ್ವಿತೀಯ ಬಹು. ಹೇತೀಃ ಚ ಹೇತೀಶ್ಚ ಶ್ಚುತ್ವ. ಚಿಚ್ಛೇದ ಚಿದಿರ್ದ್ವೈದೀಕರಣೆ. ಚಿಚ್ಛೇದ ಲಿಟ್ ಪ್ರಥಮ ಏಕ. ದಶಾನನಸ್ಯ ಇದು ಷಷ್ಠಿ.
ದಶಾನನಸ್ಯ. ನಮಗೆ ಅಂತ ವಾಕ್ಯದಲ್ಲಿ ಬಂದಾಗ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು. ಯಾಕೆಂದ್ರೆ ವಾಕ್ಯದ ಅರ್ಥ ನೋಡ್ಬೇಕು ನಾವು. ಈ ಪ್ರಹಸ್ಯ ಅಂತ ಪ್ರತ್ಯೇಕ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ರಾಮ ಪ್ರಹಸ್ಯ ಅಂತಿರುವಾಗ ರಾಮನು ನಕ್ಕು ಅನ್ನುವ ಅರ್ಥ ಬಂದಾಗ ಅಲ್ಲಿ ಷಷ್ಠಿಯ ಅವಕಾಶ ಇಲ್ಲ ಅಂತ ನಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ದಶಾನನಸ್ಯ ಅನ್ನುವುದು ಮಾತ್ರ ದಶಾನನನ ಹೇತಿ, ರಾವಣನ ಆಯುಧಗಳು, ರಾವಣನ ಧ್ವಜ, ಅವನ ರಥ, ಅವನ ಛತ್ರ ಎಲ್ಲವನ್ನೂ ರಾಮಚಂದ್ರ ಕತ್ತರಿಸಿದ. ಚೈತನ್ಯವರು ಹೇಳಿ. ಶರೇಣ ವಿದ್ವಾ ಶರೇಣ ವಿದ್ವಾ ಶರೇಣ ವಿದ್ವಾ ವಿವಶಾಂ ವಿಧಾಯ ವಿವಶಾಂ ವಿಧಾಯ ವಿವಶಾಂ ವಿಧಾಯ ಶರೀರಯಷ್ಟಿಂ 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 ಶತಮನ್ಯುಶತ್ರೋಃ 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 ಚಕರ್ತಕಾರ್ತಸ್ವರ 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 ಭಾಸ್ವರಂ ಸ ಭಾಸ್ವರಂ ಸ ಭಾಸ್ವರಂ ಸ ರತ್ನಂ ಕಿರೀಟಂ ರತ್ನಂ ಕಿರೀಟಂ ರತ್ನಂ ಕಿರೀಟಂ ಸುರಕೀರ್ತ್ಯ ಕೀರ್ತಿ ಸುರಕೀರ್ತ್ಯ ಕೀರ್ತಿಃ ಸುರಕೀರ್ತ್ಯ ಕೀರ್ತಿಃ ಶ್ರೀರಾಮನು ಶರೇಣ ತನ್ನ ಬಾಣದ ತುದಿಯಿಂದ ಶತಮನ್ಯು ಶತ್ರೋಹು, ಶತಮನ್ಯು ಶತ್ರು ಅಂದ್ರೆ ಶತಮನ್ಯು ಅಂದ್ರೆ ಇಂದ್ರ, ಇಂದ್ರನಿಗೆ ಶತ್ರು ಅಂದ್ರೆ ರಾವಣ, ರಾವಣನ ಈ ಶರೀರಯಷ್ಟಿಂ ವಿದ್ವಾ ರಾಮನಿಗಿಲ್ಲಿ ಕೊಟ್ಟ ಹೆಸರು ಸುರಕೀರ್ತ್ಯ ಕೀರ್ತಿ. ಸುರರು ಅಂದ್ರೆ ಬ್ರಹ್ಮಾದಿ ದೇವತೆಗಳು, ಸ್ತುತಿಯಿಂದ ಅವರು ಮಾಡಿದ ಸ್ತುತಿಯಿಂದ ಪ್ರಸಿದ್ಧವಾದ ಹೆಸರುಳ್ಳ ಅಥವಾ ಪ್ರಸಿದ್ಧಿಯುಳ್ಳ ರಾಮಚಂದ್ರನು ಸುರಕೀರ್ತ್ಯ ಕೀರ್ತಿ ಶರೇಣ ಶತಮನ್ಯು ಶತ್ರೋಃ ಶರೀರಯಷ್ಟಿಂ ವಿದ್ವಾ ವಿವಶಾಂ ವಿಧಾಯ ಸರತ್ನಂ ಕಿರೀಟಂ ಸರತ್ನಂ ಕಾರ್ತಸ್ವರ ಭಾಸ್ವರಂ ಕಿರೀಟಂ ಚಕರ್ತ. ಶತಮನ್ಯು ಅಂತಂದ್ರೆ ಇಂದ್ರನಿಗೆ ಯಾಕೆ ಹೆಸರು ಅಂದ್ರೆ 100 ಮನ್ಯು ಅಂದ್ರೆ ಯಾಗ ಅಂತ ಅರ್ಥ. ಇಲ್ಲಿ ಶತಮನ್ಯು ಅಂದ್ರೆ 100 ಯಾಗ ಮಾಡಿದವನು ಇಂದ್ರ. ಆ ಇಂದ್ರನ ಸೊಕ್ಕನ್ನ ಇಳಿಸಿದವ, ಅವನಿಗೆ ಶತ್ರುವಾಗಿ ನಿಂತು ಅವನನ್ನ ಬಗ್ಗು ಬಡಿದವ ರಾವಣ. ಅವನ ಶರೀರಯಷ್ಟಿಂ, ಶರೀರವೆಂಬಂತಹ ಒಂದು ದಂಡವನ್ನು ಅಥವಾ ಮರದ ತುಂಡು ಅನ್ನುವ ಹಾಗೆ, ಅಥವಾ ಸ್ಥಾಣು, ಅಲ್ಲಾಡ್ಲಿಕ್ಕೆ ಲಾಯ್ಕೆ ಇಲ್ಲ ಅದು, ಅಂತಹ ದೊಡ್ಡ ಶರೀರವನ್ನು, ಶರೀರಯಷ್ಟಿಂ ಶರೀರವೆಂಬಂತಹ ಒಂದು ಮರದ ದಿಮ್ಮಿಯನ್ನು ವಿದ್ವಾ ಸೀಳಿ ವಿವಶಾಂ ವಿಧಾಯ ಮೈ ಮರೆಯುವ ಹಾಗೆ ಏಟು ಕೊಟ್ಟು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ ಸರತ್ನಂ ರತ್ನದಿಂದ ಕೂಡಿದ ಕಾರ್ತಸ್ವರ ಭಾಸ್ವರಂ, ಕಾರ್ತಸ್ವರ ಅಂದ್ರೆ ಬಂಗಾರ, ಬಂಗಾರದಿಂದ ಹೊಳೆಯುವ, ಬಂಗಾರದ ಬಣ್ಣದಿಂದ ಹೊಳೆಯುವ ಕಿರೀಟಂ ಅವನ ತಲೆಯ ಮುಡಿಯನ್ನು ಅಂದ್ರೆ ತಲೆ ಮೇಲೆ ಇಟ್ಟಿದ್ದ ದೊಡ್ಡ ಮುಕುಟವನ್ನು ಚಕರ್ತ ಕತ್ತರಿಸಿ ಬಿಟ್ಟ. ತಲೆ ಕೆಟ್ಟೋಯ್ತು ಅವನಿಗೆ, ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ರಾಮನ ಬಾಣದ ಪೆಟ್ಟಿಗೆ ಮೈ ಎಷ್ಟು ದಡ್ಡು ಕಟ್ಟಿದ್ರು ಕೂಡ ಈ ಬಾಣ ಉರಿ ಕೊಟ್ಟಿತು.
ತಡಿಲಿಕ್ಕಾಗ್ಲಿಲ್ಲ ಅವನಿಗೆ. ಅಷ್ಟೇ ಅಲ್ಲ, ಮರ್ಯಾದೆ ಹೋಗುವ ಹಾಗೆ ಅವನು ತನ್ನ ತಲೆ ಮೇಲೆ ಮೆರೀತಾ ಹಾಕಿಕೊಂಡಿದ್ದ ಕಿರೀಟವನ್ನೇ ಕೆಳಕ್ಕೆ ಬೀಳಿಸಿದ. ಬಂಗಾರದ ಬೆಸುಗೆ ಅಥವಾ ಎರಕವನ್ನ ಹೊಯ್ದಿದ್ದ ಕಿರೀಟವನ್ನೇ ನೆಲಕ್ಕೆ ಬೀಳಿಸಿದ. ಅತ್ಯುತ್ತಮವಾದ ರತ್ನ, ಬೆಲೆ ಬಾಳುವ ವಸ್ತುಗಳಿಂದ ಅಲಂಕೃತವಾಗಿದ್ದ ಕಿರೀಟ ನೆಲ ಮುಟ್ಟಿತು, ಮಣ್ಣು ಮುಕ್ಕಿತು. ಶರೇಣ ತೃತೀಯ ಏಕ ವಿದ್ವಾ ತ್ವಾ ಪ್ರತ್ಯಂತಮವ್ಯಯಂ ವಿವಶಾಂ ದ್ವಿತೀಯ ಏಕ ವಿಧಾಯ. ಇದು ಹಾಗೆ ಮಾಡಿ ಅನ್ನುವ ಅರ್ಥದಲ್ಲಿದೆ. ವಿವಶಾಂ ವಿಧಾಯ, ಪ್ರಜ್ಞೆ ತಪ್ಪುವಂತೆ ಮಾಡಿ. ಇದು ಚತುರ್ಥಿ ವಿಭಕ್ತಿಯ ಹಾಗೆ ಕಾಣುತ್ತೆ. ರಾಮಾಯ, ಸಂಧಾಯ, ವಿಧಾಯ. ಆಗ ಅರ್ಥ ಏನು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ವಿವಶಾಂ ವಿಧಾಯ ಅನ್ನುವಲ್ಲಿ ವಿವಶಯನ್ನಾಗಿ ಮಾಡಿ, ವಿವಶನನ್ನಾಗಿ ಮಾಡಿ. ಅಂದ್ರೆ ವಶ ಅಂದ್ರೆ ಅವನ ನಿಯಂತ್ರಣದಲ್ಲಿ ಅವನಿರುವುದು. ವಿವಶ ಅಂತಂದ್ರೆ ಅವನ ನಿಯಂತ್ರಣದಿಂದ ಅವನು ತಪ್ಪಿಸಿಕೊಳ್ಳುವುದು. ಅವನಿಗೆ ದೇಹದ ಮೇಲೆ ನಿಯಂತ್ರಣ ಇಲ್ಲದಂತೆ ಅವನನ್ನ ಮೂರ್ಛೆಗೊಳಪಡಿಸಿದ. ವಿಧಾಯ ಲ್ಯಪ್ರತ್ಯಂತಮವ್ಯಯಂ ಶರೀರಮೇವ ಯಷ್ಟಿಹಿ, ಶರೀರ ಯಷ್ಟಿಹಿ. ದ್ವಿತೀಯ ಏಕ ಶತಂ ಮನ್ಯವಃ ಯಸ್ಯ ಸಹ ಶತಮನ್ಯುಃ ಶತಮನ್ಯೋಃ ಶತ್ರುಃ ಶತಮನ್ಯು ಶತ್ರುಃ ತಸ್ಯ ಶತಮನ್ಯು ಶತ್ರೋಃ. ಚಕರ್ತ ಕೃತಿ ಛೇದನೆ ಲಿಟ್ ಪ್ರಥಮ ಏಕ ಕಾರ್ತಸ್ವರ ಭಾಸ್ವರಂ, ಕಾರ್ತಸ್ವರವತ್ ಭಾಸ್ವರಂ. ಭಾಸ್ವರ ಅಂದ್ರೆ ಪ್ರಕಾಶ, ಬೆಳಗುವ ಅಂತ ಅರ್ಥ. ದ್ವಿತೀಯ ಏಕ ಸರತ್ನಂ, ದ್ವಿತೀಯ ಏಕ ರತ್ನೇನ ಸಹಿತಂ. ಕಿರೀಟಂ ದ್ವಿತೀಯ ಏಕ ಸುರಕೀರ್ತ್ಯ ಕೀರ್ತಿ, ಸುರೈಃ ಕೀರ್ತ್ಯಾ ಕೀರ್ತಿ ಯಸ್ಯ ಸಹ. ಕೀರ್ತ್ಯ ಅಂದ್ರೆ ಕೀರ್ತಿಸಲ್ಪಡಬೇಕಾದ, ಸ್ತುತಿಸಲು ಅರ್ಹವಾದ, ಹೊಗಳಿಕೆಗೆ ಯೋಗ್ಯವಾದ. ಕೀರ್ತಿಯು ಯಾರಿಗಿದೆಯೋ ಸ್ತುತಿಯಿಂದಾಗಿ ಪುಲ್ಲಿಂಗ ಪ್ರಥಮ ಏಕ. ಅದು ಮುಂದಿನ ಶ್ಲೋಕ ಒಮ್ಮೆ ಓದಿ ಬಿಡೋಣ. ಜ್ಯೋತಿಯವರು ಹೇಳಿ. ತಂ ನಿರ್ವಿಶಾಶೀ ವಿಷ ಇಷ್ಟು ಹೇಳಿ. ತಂ ನಿರ್ವಿಶಾಶೀ ವಿಷವದ್ವಿಷಣ್ಣಂ ವಿಷವದ್ವಿಷಣ್ಣಂ ಕರ್ತವ್ಯಮೂಢಂ ಕರ್ತವ್ಯಮೂಢಂ ಭಗವಾನ್ ಬಭಾಷೆ. ಭಗವಾನ್ ಬಭಾಷೆ ಅನುಜ್ಞಯಾಮೇ ಅನುಜ್ಞಯಾಮೇ ಪುರಮಜ್ಞಯಾಹಿ ಪುರಮಜ್ಞಯಾಯಿ ಶರಾರ್ದಿತೋ ಶರಾರ್ದಿತೋ ನನ್ವಧುನಾ ಹಿ ರಾಜನ್. ನನ್ವಧುನಾ ಹಿ ರಾಜನ್. ಏನಾಯ್ತು? ಭಗವಂತ ಅವನನ್ನು ಹೀಗೆ ವಿವಶವನ್ನಾಗಿಸಿದಾಗ ಅವನು ಹೇಗಾದ ಅನ್ನುವುದನ್ನು ಒಂದು ರೂಪಕದ ಮೂಲಕ ಹೇಳ್ತಾರೆ. ಅಂದ್ರೆ ಒಂದೊಂದು ಉಪಮೆ ಕೊಡ್ತಾರೆ ಹೇಗಾಗಿದ್ದ ಅನ್ನೋದಕ್ಕೆ. ನಿರ್ವಿಶಾಶಿ ವಿಷವತ್ ಅರ್ಥ ಹೇಳ್ತೇನೆ, ನಾಳೆ ಅದರ ಶಬ್ದಾರ್ಥ ನೋಡೋಣ. ಹಲ್ಲು ಕಿತ್ತ ಹಾವಿನಂತಾದ ಅಂತ ಒಟ್ಟು ಅದರ ಅಭಿಪ್ರಾಯ. ನಿರ್ವಿಷ ಆಶಿ ವಿಷವತ್, ವಿಷ ಕಳೆದುಕೊಂಡ ಹಾವಿನಂತಾದ, ಭೀತನಾದ, ತನ್ನ ಸತ್ವವೆಲ್ಲ ಮುಗ್ದೇ ಹೋಯ್ತು, ಇನ್ನು ಯುದ್ಧಕ್ಕೆ ನಾನು ಲಾಯಕ್ಕೆ ಅಲ್ಲ ಅಂತ ಅವನಿಗೆ ಅನ್ನಿಸುವ ಹಾಗಾಯ್ತು. ಮೂಢನಾಗಿ ಬಿಟ್ಟ, ದಿಗ್ಮೂಢತೆ ಅವನನ್ನ ಕಾಡಿತು. ಕೊನೆಗೆ ರಾಮ ಹೇಳ್ತಾನೆ,
ನಾನ್ ನಿನ್ನನ್ನ ಬಿಟ್ಟಿದ್ದೇನೆ, ಹೋಗ್ಬಾ, ನನ್ನ ಪೆಟ್ಟು ತಿಂದು ನಿನಗೆ ತುಂಬಾ ಕಷ್ಟ ಆಗಿದೆ, ಸ್ವಲ್ಪ ಸುಧಾರಿಸ್ಕೊಂಡ್ ಬಾ. ಇನ್ನು ಕೆಲವೆಲ್ಲ ಮುಂದೆ ತುಂಬಾ ಚೆನ್ನಾಗಿ ಹೇಳ್ತಾನೆ. ಏನೇನ್ ಹೇಳ್ತಾನೆ ಅಂತ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.